ಕನ್ನಡ ಚಿತ್ರಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ ನೀಡಿದ್ದಾರೆ. ಕನ್ನಡ ಚಿತ್ರಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಎಂದು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಪರಭಾಷೆ ಚಿತ್ರಗಳನ್ನ ಹೆಚ್ಚು ಪ್ರೋತ್ಸಾಹಿಸಬಾರದು, ಮೊದಲು ಕನ್ನಡಕ್ಕೆ ಆದ್ಯತೆಯನ್ನ ಕೊಡಬೇಕು. ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬೇರೆ ಭಾಷೆಯವರು ಕರ್ನಾಟಕದಲ್ಲಿ ಕನ್ನಡಿಗರು ಅಧ್ಯಕ್ಷರಾಗಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ. ವಾಟಾಳ್ ನಾಗರಾಜ್ ಕನ್ನಡ ಚಿತ್ರರಂಗದ ಕುರಿತು ಹೋರಾಟವನ್ನ ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೇವೆ. ವಾಟಾಳ್ ಪಕ್ಷ ನವೆಂಬರ್ದಿಂದ ಹೋರಾಟವನ್ನ ಮಾಡ್ತೇವೆ ಎಂದು ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ರಾಮನಗರದಲ್ಲಿ ಈ ಕುರಿತು ಮಾತನಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಕನ್ನಡ ಚಿತ್ರಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು ಎಂದು ವಾಟಾಳ್ ನಾಗರಾಜ್ ಅವರು ಆಗ್ರಹಿಸಿದ್ದಾರೆ. ಪ್ರದರ್ಶನ ಮಾಡಿದ್ರೆ ವಾಣಿಜ್ಯ ಮಂಡಳಿಯವರ ಜವಾಬ್ದಾರಿ ಬಹಳ ಇದೆ. ಇದು ವಾಣಿಜ್ಯ ಮಂಡಳಿ, ಅವ್ರ ಬಗ್ಗೆ ಗೌರವ ಇದೆ. ಸಾರಾ ಗೋವಿಂದ್ ಇದ್ರು, ಇಂದು ಅನೇಕರು ಅಲ್ಲಿ ಬಂದಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಕ್ಕೆ ಬಹಳ ಪ್ರಾಧಾನ್ಯ ಇತ್ತು. ಈಗ ಪರಭಾಷೆಯವರು ಅಧ್ಯಕ್ಷರಾಗ್ತಾ ಇದ್ದಾರೆ. ಅವರಿಗೆ ಕನ್ನಡ ಅಂದ್ರೆ ಗೊತ್ತಿಲ್ಲ. ನಿಮ್ಗೆ ಹೇಳೋದಾದ್ರೆ ವಾಣಿಜ್ಯ ಮಂಡಳಿ ಯಾವ ಭಾಷೆಯವರಾದ್ರೂ ಚಿತ್ರ ತೆಗಿಬಹುದು ಅನ್ನೋ ಬಂದ್ಬಿಟ್ಟಿದೆ. ಮೊದಲು ಕನ್ನಡಕ್ಕೆ ಆದ್ಯತೆ. ಪರಭಾಷೆ ಚಿತ್ರಗಳು ಅಂದ್ರೆ ತಮಿಳುನಾಡಿನಲ್ಲಿಲ್ಲ ಕನ್ನಡ, ಆಂಧ್ರದಲ್ಲಿ ಕನ್ನಡ ಚಿತ್ರ ಇಲ್ಲ, ತೆಲಂಗಾಣದಿಲ್ಲ. ಅವರು ಕನ್ನಡ ಚಿತ್ರ ಆ ರಾಜ್ಯದಲ್ಲಿ ಪ್ರದರ್ಶನ ಮಾಡಿದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಅಲ್ಲಿಲ್ಲ. ಖಂಡಿತ ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳು ಓಡ್ಲೇಬಾರದು. ಪರಭಾಷೆ ಚಿತ್ರದಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಕನ್ನಡದಲ್ಲಿ ವಾಟಾಳ್ ಪಕ್ಷ ನವೆಂಬರ್ ತಿಂಗಳಿಂದ ಪರಭಾಷೆ ಚಿತ್ರಗಳ ವಿರುದ್ಧ ಹೋರಾಟ, ಚಿತ್ರಮಂದಿರದ ಮುಂದೆ ಹೋರಾಟ ಮಾಡ್ತೀವಿ. ಬಹಳ ತೀವ್ರವಾಗಿ ಅತ್ಯಂತ ಹೋರಾಟವನ್ನ ಮಾಡ್ತೀವಿ.